ಸರ್ 11 ಮಾಡಲ್ ಇದು ಆಸ್ಟಾ i10 ಆಲ್ಟೋ ಸರ್. ಆಲ್ಟೋ 11 ಮಾಡಲ್, ಸೆಕೆಂಡ್ ಓನರ್, 17 ಮಾಡಲ್, ಸಿಂಗಲ್ ಓನರ್, ಸಿಂಗಲ್ ಕಾಂಪರೆನ್ಸ್, ಆಟೋಮೆಟಿಕ್, i10. ವ್ಯಾಗನರ್ 13 ಮಾಡಲ್, ಥರ್ಡ್ ಓನರ್, ಥರ್ಡ್ ಓನರ್, ಕಾಂಪರೆನ್ಸ್, 62,000 ಹೊಡೈತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ಇಂದ ವೈಫರ್, ಇನ್ಬಿಲ್ಟ್ ಸಿಸ್ಟಮ್, ಸೀಟ್ಸ್ ಎಲ್ಲ ಐತೆ ಸರ್. ನೋಡಿ ಸರ್, ಸ್ವಲ್ಪ ಯೂಟ್ಯೂಬ್ ಅಲ್ಲಿ ನೋಡೋರಿಗೆಲ್ಲ ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀನಿ ಸರ್. ನೋಡಿ ಇದಕ್ಕೆ ಲೆದರ್ ಸೀಟ್ಸ್ ಎಲ್ಲ ಆಗ್ತಾ ಇರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ಟಾಪ್ ಎಂಡ್ ಮಾಡಲ್. ಆಲ್ಟೋ ಸರ್. ಆಲ್ಟೋ 11 ಮಾಡಲ್, ಸೆಕೆಂಡ್ ಓನರ್, ಬರೀ ಕಿಲೋಮೀಟರ್ಸ್ ನಿಮ್ಗೆ 60,000 ಹೊಡೈತೆ ಸರ್. ಇದು ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಸೂರೆನ್ಸ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬಂದೈತೆ ಸರ್. ನೋಡಿ ಸರ್, ಲೆದರ್ ಸೀಟ್ಸ್ ಎಲ್ಲ ಐತೆ ನೋಡಿ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಸೆಕೆಂಡ್ ಓನರ್, ಫ್ರೆಶ್ ಎಫ್ಸಿ. ಇದು 9 ಮಾಡಲು, ಸಿಂಗಲ್ ಓನರ್. ಇದೂ ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಸೂರೆನ್ಸ್, ಕಾಂಪರೆನ್ಸ್ ಇನ್ಸೂರೆನ್ಸ್. ಆಮೇಲೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 190 ನೆಗೋಷಿಯಬಲ್ ಆಗುತ್ತೆ. ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀವಿ ಸರ್. ಇದು 11 ಮಾಡಲ್, ಓಮ್ನಿ, ಸೆಕೆಂಡ್ ಓನರ್, 8 ಸೀಟರ್, ಇದು 8 ಸೀಟರ್. ಆಮೇಲೆ ನಿಮ್ಗೆ ಕಿಲೋಮೀಟರ್ಸ್ 90,000 ಹೊಡೈತೆ. ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು 225 ನೆಗೋಷಿಯಬಲ್ ಸರ್. 8 ಸೀಟರ್, ಫ್ರೆಶ್ ಎಫ್ಸಿ, ಸೆಕೆಂಡ್ ಓನರ್ ಗಾಡಿ. ಇದು ಶೇರ್ಡ್ ಆಗೈತು, 5 ಮಾಡಲ್ ಶೇರ್ಡ್ ಆಗೈತೆ. ಇದು ವ್ಯಾಗನರ್ 8 ಮಾಡಲು, ನಿಮ್ಗೆ ಥರ್ಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್, ಬರೀ ಕಿಲೋಮೀಟರ್ಸ್ 60,000 ಹೊಡೈತೆ ಸರ್. ಆಮೇಲೆ ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು 185 ನೆಗೋಷಿಯಬಲ್ ಇರುತ್ತೆ. ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ ಸರ್. AC ಪವರ್ ಸ್ಟೇರಿಂಗು, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಸರ್. ಲೆದರ್ ಸೀಟ್ ಬರುತ್ತೆ, ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ. ಇದು ಎರ್ಟಿಗಾ, ನಿಮ್ಗೆ BS ಆಸ್ಟ್ರೇಲಿಯಾ ಗಾಡಿ. ಇದರಲ್ಲಿ ಮ್ಯಾಕ್ ವೀಲ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. 20 ಮಾಡಲ್, ಸಿಂಗಲ್ ಓನರ್, ಸಿಂಗಲ್ ಕಾಂಪರೆನ್ಸ್, ಬರೀ 50,000 ಹೊಡೈತೆ ಕಿಲೋಮೀಟರ್ಸ್. ಬರೀ 10,000 ಮ್ಯಾಗ್ವಿಲ್ ಎಲ್ಲ ಬಂದೈತೆ ಸರ್. ಇದು 10 ಲಕ್ಷ ನೆಗೋಷಿಯಬಲ್ ಸರ್. ಇದು ಆಟೋಮೆಟಿಕ್ 15 ಮಾಡಲ್, ಸಿಂಗಲ್ ಓನರ್, ಆಟೋಮೆಟಿಕ್. ಇದರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ನಿಮ್ಗೆ ಮ್ಯಾಗ್ವಿಲ್ ಬರುತ್ತೆ, ಡೀಸೆಲ್. ಪ್ರೈಸ್ ಬಂದ್ಬಿಟ್ಟು 7 ಲಕ್ಷ ನೆಗೋಷಿಯಬಲ್, 7 lakhs ನೆಗೋಷಿಯಬಲ್. ಸರ್ ಇದು 21 ಮಾಡಲ್ ಈಕೋ, ನಿಮ್ಗೆ 8 ಸೀಟರ್ ಗಾಡಿ, ಸಿಂಗಲ್ ಓನರ್, ಸಿಂಗಲ್ ಕಾಂಪರೆನ್ಸ್, ಬರೀ 42,000 ಓಡೈತೆ ಸರ್ ಕಿಲೋಮೀಟರ್ಸ್.
ಪ್ರೈಸ್ ಬಂದ್ಬಿಟ್ಟು 550 ನೆಗೋಷಿಯಬಲ್ ಸರ್. ಇದು AC ಪವರ್ ಸ್ಟೇರಿಂಗ್ AC ಬರುತ್ತೆ, ಆಮೇಲೆ 2 ಏರ್ ಬ್ಯಾಗ್ಸ್ ಬರುತ್ತೆ ನಿಮ್ಗೆ, 7 ಸೀಟರ್. ಇದು ಆಟೋಮೆಟಿಕ್ i10 11 ಮಾಡಲ್, ಸಿಂಗಲ್ ಓನರ್, ಸಿಂಗಲ್ ಕಾಂಪ್ರೆನ್ಸ್. ನಿಮ್ ಕಿಲೋಮೀಟರ್ಸ್ ಎಲ್ಲ 57,000 ಹೊಡೈತೆ. ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು 225 ನೆಗೋಷಿಯಬಲ್, ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ಟಾಪ್ ಎಂಡ್ ಮಾಡಲ್ ಸ್ಪೋರ್ಟ್ಸ್. ನೋಡಿ ಗಾಡಿ ಚೆನ್ನಾಗೈತೆ. 17 ಮಾಡಲು, ಸಿಂಗಲ್ ಓನರ್, ಸಿಂಗಲ್ ಕಾಂಪ್ರೆನ್ಸ್. ನಿಮ್ಗೆ 57,000 ಹೊಡೈತೆ ಕಿಲೋಮೀಟರ್ಸ್. ನಿಮ್ಗೆ ಇದ್ರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ಏರ್ ಬ್ಯಾಗ್ಸ್, ಲೆದರ್ ಸೀಟ್, ಆಟೋಮೆಟಿಕ್ ಮಿರರ್ಸ್. ಟೈರ್ ಎಲ್ಲ ಹೊಸ ಟೈರ್ ಐತೆ ಸರ್. ಹೊಸ ಟೈರ್ ಐತೆ, ಗಾಡಿ ಕಂಡೀಷನ್ ಅಲ್ಲಿ ಐತೆ. ನೋಡಿ ಚೆನ್ನಾಗಿ. ಸರ್ ಇದು 10 ಮಾಡಲು, ಸಿಂಗಲ್ ಓನರ್, ಸಿಂಗಲ್ ಕಾಂಪ್ರೆನ್ಸ್. ನಿಮ್ಗೆ 10 ಮಾಡಲ್, ಆಮೇಲೆ ಪೆಟ್ರೋಲ್. ಈ ಸ್ಪೋರ್ಟ್ಸ್ ಈಗ ನೋಡಿ ಒಂದು 2 ಲಕ್ಷ ನೆಗೋಷಿಯಬಲ್ ಇರುತ್ತೆ. ಇದ್ರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಆಗುತ್ತೆ ಸರ್. ಕಂಡೀಷನ್ ಸೂಪರ್ ಆಗೈತೆ ಸರ್. ಸ್ವಲ್ಪ ಫೋರ್ಟ್ ಸಿಗೋಣ, ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ ಸರ್. i10 11 ಮಾಡಲ್, 3rd ಓನರ್, 3rd ಪಾರ್ಟಿ ಇನ್ಸೂರೆನ್ಸ್. ನಿಮ್ಗೆ ಕಿಲೋಮೀಟರ್ಸ್ 120 ಓಡೈತೆ ಸರ್. ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 125 ನೆಗೋಷಿಯಬಲ್ ಇರುತ್ತೆ. ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀವಿ ಸರ್, ನಿಮ್ಗೆ ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀವಿ ಸರ್. ಡೈರೆಕ್ಟ್ ಕಸ್ಟಮರ್. ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ಲೆದರ್ ಸೀಟ್ಸ್, ಹಿಂದೆ ವೈಫರ್, ಟಚ್ ಸ್ಕ್ರೀನ್ ಎಲ್ಲ ಐತೆ ನೋಡಿ ಸರ್. ಹಿಂದೆ ವೈಫರ್, ಟಾಪ್ ಎಂಡ್ ಮಾಡಲು, ಹೊಸ ಟೈರ್. ಒಂದು 2,25,000 ನೆಗೋಷಿಯಬಲ್ ಇರುತ್ತೆ ಸರ್. i20 ಡೀಸೆಲ್ ಗಾಡಿ. ನಿಮ್ಗೆ ಇದು ಸೆಕೆಂಡ್ ಓನರ್ ಗಾಡಿ, ಸೆಕೆಂಡ್ ಓನರ್, ಕಾಂಪ್ರೆನ್ಸ್ ಇನ್ಸೂರೆನ್ಸ್. ಬರೀ 65,000 ಹೊಡೈತೆ ಸರ್. 290 ನೆಗೋಷಿಯಬಲ್ ಸರ್. ಸ್ವಲ್ಪ ಡೀಸೆಲ್ ಗಾಡಿ ಇದು, ಡೀಸೆಲ್ ಗಾಡಿ ಸ್ವಲ್ಪ ಡಿಮ್ಯಾಂಡ್. ಇದರಲ್ಲಿ AC ಪವರ್ ಸ್ಟೇರಿಂಗ್, ಟಚ್ ಸ್ಕ್ರೀನ್, ಹೊಸ ಟೈರ್ ಎಲ್ಲ ಐತೆ ನೋಡಿ ಸರ್. ಡೀಸೆಲ್ ಗಾಡಿ ಇದು 290 ನೆಗೋಷಿಯಬಲ್ ಸರ್. ನಿಮ್ಗೆ ಇದು 16 ಮಾಡಲು, ಸಿಂಗಲ್ ಓನರ್, ಸಿಂಗಲ್ ಕಾಂಪ್ರೆನ್ಸ್. ಬರೀ 65,000 ಹೊಡೈತೆ. ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು 525 ನೆಗೋಷಿಯಬಲ್. ಆಮೇಲೆ 2 ಏರ್ ಬ್ಯಾಗ್ಸ್, ABS ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ ಸರ್. ಇದು RD 11 ಮಾಡಲು, ಸೆಕೆಂಡ್ ಓನರ್, ಕಾಂಪ್ರೆನ್ಸ್. ನಿಮ್ಗೆ 11 ಲಕ್ಷ ನೆಗೋಷಿಯಬಲ್ ಇರುತ್ತೆ. ಇದಕ್ಕೆ 6 ಏರ್ ಬ್ಯಾಗ್ಸ್ ಬರುತ್ತೆ, ಸನ್ ರೂಫ್ ಎಲ್ಲ ಬರುತ್ತೆ. ನಿಮ್ಗೆ ಆಟೋಮೆಟಿಕ್ ಮಿರರ್ಸ್, ನಿಮ್ಗೆ ಇನ್ಬಿಲ್ಟ್ ಟಚ್ ಸ್ಕ್ರೀನ್, ಲೆದರ್ ಸೀಟ್ಸ್, ಮ್ಯಾಗ್ ವೀಲ್, ಲೆದರ್
ಇವಾಗ ಹೋಂಡಾ ಸಿಟಿ, ಇದು ಹೋಂಡಾ ಸಿಟಿ ನಿಮ್ಗೆ ಫುಲ್ ಟಾಪ್ ಎಂಡ್ ಮಾಡಲು, ನಿಮ್ಗೆ ಥರ್ಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಬರೀ 38,000 ಹೊಡೈತೆ ಸರ್. ಜುನಿಯನ್ ಹಿಸ್ಟ್ರಿ, ಇದರಲ್ಲಿ ಏರ್ ಬ್ಯಾಗ್ಸ್, ABS, ಸ್ಟೇರಿಂಗ್ ಆಪ್ಷನ್ಸ್, ಟಚ್ ಸ್ಕ್ರೀನ್, ಲೆದರ್ ಸೀಟ್ಸ್ ಎಲ್ಲ ಐತೆ ನೋಡಿ ಸರ್. ಮ್ಯಾಕ್ ವೀಲ್, ಹೊಸ ಟೈರ್ ಎಲ್ಲ ಐತೆ. ಇದು 17 ಮಾಡಲು ಸಿಯಾಜ್ 17 ಮಾಡಲು, ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್, ನಿಮ್ಗೆ ZDA ಪ್ಲಸ್ ಟಾಪ್ ಎಂಡ್. ಇದು ನಿಮ್ಗೆ 6 ಲಕ್ಷ ನೆಗೋಷಿಯಬಲ್ ಇರುತ್ತೆ, ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ ಸರ್. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಸ್ಟೇರಿಂಗ್ ಆಪ್ಷನ್ಸ್, ಏರ್ ಬ್ಯಾಗ್ಸ್, ABS ಎಲ್ಲ ಬರುತ್ತೆ ಸರ್. ವ್ಯಾಗನರ್ 11 ಮಾಡಲು, ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಬರೀ 65,000 ಹೊಡೈತೆ. ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 230 ನೆಗೋಷಿಯಬಲ್ ಇರುತ್ತೆ ಸರ್. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನೋಡಿ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಸರ್ ಇದು ಶಿಫ್ಟ್ ಡೀಸೆಲ್ ಗಾಡಿ, ಆಂಟಿಕ್ ಪೀಸ್ ತರ, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್, ಸಿಂಗಲ್ ಕಾಂಪ್ರೆನ್ಸ್ ಬರೀ 78,000 ಹೊಡೈತೆ. VDI ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಸರ್. ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 365 ನೆಗೋಷಿಯಬಲ್ ಇರುತ್ತೆ, ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀನಿ ಸರ್. ಇದು ಪೋಲೋ 16 ಮಾಡಲು, ಸಿಂಗಲ್ ಓನರ್, ಕಾಂಪ್ರೆನ್ಸ್ ಬರೀ 80,000 ಹೊಡೈತೆ. ನಿಮ್ಗೆ 5,500 ನೆಗೋಷಿಯಬಲ್ ಇರುತ್ತೆ. ಇದರಲ್ಲಿ ಟೂ ಏರ್ ಬ್ಯಾಗ್ಸ್, ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ನೋಡಿ ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ನೋಡಿ ಸರ್, ಇದು 2000 ಮಾಡಲು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ನಿಮ್ಗೆ ಥರ್ಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ 1 ಲಕ್ಷ ನೆಗೋಷಿಯಬಲ್ ಇರುತ್ತೆ ಸರ್. 1 ಲಕ್ಷ ನೆಗೋಷಿಯಬಲ್ ಇರುತ್ತೆ. ಇದು ಫುಲ್ ಫ್ರೆಶ್ FC, ಫುಲ್ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಸರ್. ಇದ್ರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನೋಡಿ. ಸರ್ ZST ನಿಮ್ಗೆ VXI ಟಾಪ್ ಎಂಡ್ ಗಾಡಿ, ನಿಮ್ಗೆ 13 ಮಾಡಲು, 2013 AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ನಿಮ್ಗೆ ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ನಿಮ್ಗೆ 70,000 ಹೊಡೈತೆ. ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು 2,500 ನೆಗೋಷಿಯಬಲ್ ಇರುತ್ತೆ ಸರ್. 11 ಮಾಡಲ್ ಇದು ಆಸ್ಟಾ, ಇದಕ್ಕೆ ಸನ್ರೂಫ್ ಎಲ್ಲ ಬರುತ್ತೆ. ನಿಮ್ಗೆ 2,500 ಬಜೆಟ್ಗೆ ನಿಮ್ಗೆ ಸನ್ರೂಫ್ ಎಲ್ಲ ಬರುತ್ತೆ. ನಿಮ್ಗೆ ಏರ್ ಬ್ಯಾಗ್ಸ್, ABS ಎಲ್ಲ ಬರುತ್ತೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಬರೀ I10 ಗಾಡಿ.
ನಿಮ್ಗೆ ಗಾಡಿ ಚೆನ್ನಾಗೈತೆ. 2.5 ಲಕ್ಷಕ್ಕೆ ನಿಮ್ಗೆ ಸನ್ರೂಫ್ ಎಲ್ಲ ಬರುತ್ತೆ ನಿಮ್ಗೆ. ಇವಾಗ ಸೆಂಟ್ರೋ 7 ಮಾಡಲು ಥರ್ಡ್ ಓನರ್, ಥರ್ಡ್ ಪಾರ್ಟಿ ಕಾಂಪ್ರೆನ್ಸ್. ಎಷ್ಟು ವರ್ಷ ಐತಿ ಶೋರೂಮ್ ಸ್ಟಾರ್ಟ್ ಆಗಿ? ಸರ್ 26 ವರ್ಷದಿಂದ ನಾವು ಸರ್ವಿಸ್ ಕಾರ್ ಶೋರೂಮ್ ಇಂದ. ಸೊ ಯಾರಾದ್ರೂ ಏನೋ ನಿಮ್ಮ ವಾಟ್ಸ್ಆಪ್ ನಂಬರ್ ಫೋನ್ ಮಾಡಿ ಡೈರೆಕ್ಟ್ ಆಗಿ ನಾನು ಲೊಕೇಶನ್ ಕಳ್ಸಿಕೊಡ್ತೀನಿ. ಓಕೆ. ಡಾಕ್ಯುಮೆಂಟ್ಸ್ ಏನ್ ಬೇಕು ಸರ್? ಸಿಬಿಲ್ ಸ್ಕೋರ್ ಬಗ್ಗೆ? ಸಿಬಿಲ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ರೆ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಕಳ್ಸಿದ್ರು ಅವ್ರು ಸಿಬಿಲ್ ಜಾಸ್ತಿ ಇದ್ರೆ ನಿಮ್ಗೆ 80% 90% ಲೋನ್ ಮಾಡ್ತೀವಿ ಸರ್. ಸೊ 20% ಡೌನ್ ಪೇಮೆಂಟ್ ಒಂದು 2 ಲಕ್ಷದ ಅಂದ್ರೆ ಒಂದು 40,000 ತಂದು ಕೊಟ್ರೆ ಗಾಡಿ. ಅಷ್ಟೇ ಸರ್. ಸೊ ನಿಮ್ ಕಡೆಯಿಂದ ಇಲ್ಲಿ ಏನ್ ಅವಕಾಶ ಇದೆ? ಈಗ ಗಾಡಿ ತಗೊಂಡ್ ಹೋಗ್ತಾರೆ ಮತ್ತೆ ವಾಪಸ್ ತಂದು ಕೊಡ್ತಾರೆ ಅಂದ್ರೆ ನೀವು ತಗೊಂತೀರಾ? ನಾವು 1 ಇಯರ್ ಗ್ಯಾರಂಟಿ ಇರುತ್ತೆ ಸರ್. ಓಕೆ. ಏನ್ ಪ್ರಾಬ್ಲಮ್ ಆಯ್ತು ಏನಾದ್ರು ಇಂಜಿನ್ ಗೇರ್ ಬಾಕ್ಸ್ 1 ಇಯರ್ ಗ್ಯಾರಂಟಿ ಕೊಡ್ತೀವಿ. ಅದೇ ಸರ್, ಈಗ ಗಾಡಿ ನಿಮ್ ಕಡೆ ತಗೊಂಡಿರ್ತಾರೆ, ಕಲಿತು ಮತ್ತೆ ವಾಪಸ್ ಈಗ ಡ್ರೈವಿಂಗ್ ಕಲೀಲಿಕ್ಕೆ ಅಂತ ಗಾಡಿ ತಗೊಂಡಿರ್ತಾರೆ, ಇಸ್ಕೊಂತೀವಿ. ನಾವು ಎಷ್ಟು ಅಮೌಂಟ್ ಇಸ್ಕೊಂಡ್ರು 25,000 ಲೆಸ್ ಆಗುತ್ತೆ, ಆಮೇಲೆ ಇಸ್ಕೊಂತೀವಿ ಸರ್. ಓಕೆ. ಮತ್ತೆ ಏನಾದ್ರು ಚಾನೆಲ್ ಕಡೆಯಿಂದ ಬಂದ್ರೆ ನಿಮ್ ಕಡೆ ಸ್ವಲ್ಪ ನೆಕೋಸ್ಪಲ್ ಇರುತ್ತೆ ಸರ್. ಯೂಟ್ಯೂಬ್ ನೋಡೋರೆಲ್ಲ ನಿಮ್ಗೆ ಸ್ವಲ್ಪ ನೆಕೋಸ್ಪಲ್. ಇವಾಗ ಕಸ್ಟಮರ್ ಬರ್ತಾರೆ ಅನ್ಕೊಳ್ಳಿ, 20,000 ಡಿಸ್ಕೌಂಟ್ ಕೊಡ್ತೀನಿ ಸರ್. ನಿಮ್ಗೆ ಯೂಟ್ಯೂಬ್ ನೋಡಿದ್ರೆ ಮಾತ್ರ 40,000 45,000 ನೆಕೋಸ್ಪಲ್ ಇರುತ್ತೆ ಸರ್. ಓಕೆ. ರಕ್ಷಾಬಂಧನ್, ಗಣೇಶ ಚತುರ್ಥಿ ಬರ್ತಾ ಇದೆ, ಅದು ಫೆಸ್ಟಿವಲ್ ಆಫರ್ ಏನಾದ್ರು ಇದೆ ಸರ್? ನಾವು ಡೀಸೆಲ್ 2,000 ರೂಪಾಯಿ ಆಫರ್ ಕೊಡ್ತೀವಿ ಸರ್. ಸೊ ಯಾವ್ದೇ ಗಾಡಿ ತಗೊಂಡ್ರು ಕೂಡ 2,000 ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಫ್ರೀ ಆಗಿ ಕೊಡ್ತೀವಿ. ಮತ್ತೆ ಸರ್ವಿಸ್ ಏನಾದ್ರು ಕ್ಲೀನಿಂಗ್, ವಾಷಿಂಗ್? ಫುಲ್ ವಾಶ್ ಆಗುತ್ತೆ. ಡೆಲಿವರಿ ಮಾತ್ರ ಸೂಪರ್ ಆಗಿದೆ. ಈಗ ತಗೊಂತಾರೆ ಸರ್ ಗಾಡಿ, ಎಷ್ಟು ದಿನದಲ್ಲಿ ನೀವು ಟ್ರಾನ್ಸ್ಫರ್ ಮಾಡ್ಕೊಡ್ತೀರಾ? ನಮ್ಗೆ 1 ತಿಂಗಳು ಸರ್. ಒಂದು 21 ಡೇಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಡ್ತೀರಾ? 1 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್. ಅವ್ರದ್ದು ಅಡ್ರೆಸ್ ಏನಾದ್ರು ಇಲ್ಲಿ ಲೋಕಲ್ ಇರ್ಬೇಕಾ, ಏನಾದ್ರು ಬೇರೆ ಸ್ಟೇಟ್? ಇಲ್ಲ, ಯಾವ್ದನ್ನ ಆಗ್ಲಿ ಕರ್ನಾಟಕದ ಆಗ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಓಕೆ. 21 ಡೇಸ್ ಅಲ್ಲಿ ಟ್ರಾನ್ಸ್ಫರ್ ಅದನ್ನ ರೆಡಿ ಮಾಡ್ಕೊಡ್ತೀವಿ. ಟ್ರಾನ್ಸ್ಫರ್ ಇಂದ ಬೆಂಗಳೂರು ಆದ್ರೆ ನಿಮ್ಗೆ 25 ದಿನಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ನಿಮ್ಗೆ ವಿಲೇಜ್ ಎಲ್ಲಾನು ತುಮಕೂರು ಎಲ್ಲಾನ ಬಂದ್ರು ಆಮೇಲೆ 1 ತಿಂಗಳ ಆಗುತ್ತೆ. ಸೊ ಕರ್ನಾಟಕದಲ್ಲಿ ಯಾವ್ದೇ ಊರು ಯಾವ್ದೇ ಮೂಲೆಯಿಂದ ಬಂದ್ರು ನೀವು ಅವ್ರಿಗೆ ಗಾಡಿ 21 ಡೇಸ್ 1 ಮಂತ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀರಾ? ಮಾಡ್ತೀವಿ ಸರ್. RTO ಚಾರ್ಜಸ್ ಮತ್ತೆ ಅವೆಲ್ಲ ಎಲ್ಲ ಇನ್ಕ್ಲೂಡ್ ಮಾಡಿ ಅಮೌಂಟ್ ಹೇಳ್ತಿದ್ದೀರಾ? 2% ನಮ್ ಕಮಿಷನ್. 2% ಕಮಿಷನ್ ನಮ್ಗೆ. ಡೈರೆಕ್ಟ್ ಕಸ್ಟಮರ್ ಮಾತಾಡ್ತೀವಿ ಸರ್. ಡೈರೆಕ್ಟ್ ಕಸ್ಟಮರ್ ಜೊತೆ ಮಾತಾಡ್ತೀನಿ. ಆಮೇಲೆ ಟ್ರಾನ್ಸ್ಫರ್ಗೆ 5,000 ಇರ್ಲೇಬೇಕು. ಸೊ ಈಗ ಅದೇ ಗಾಡಿ 2 ಲಕ್ಷ ಗಾಡಿ ಇದೆ ಅಂದ್ರೆ 2% ನಿಮ್ಗೆ ಕಮಿಷನ್, 4,000 ಮತ್ತೆ 5,000 ಕಮಿಷನ್. ಡೈರೆಕ್ಟ್ ಕಸ್ಟಮರ್ ಜೊತೆ ಮಾತಾಡ್ತೀನಿ. ಓಕೆ. ಒನ್ಲಿ ನಮ್ದು 2% ಕಮಿಷನ್, ಆಮೇಲೆ ಟ್ರಾನ್ಸ್ಫರ್ 5,000 ರುಪೀಸ್. 2 ಲಕ್ಷ ಗಾಡಿ ತಗೊಂಡ್ರೆ 2,900 ಅವ್ರ ಗಾಡಿ ಸಿಗುತ್ತೆ. ಎಲ್ಲ ಟ್ರಾನ್ಸ್ಫರ್ ಕಮಿಷನ್ ಎಲ್ಲ ಸೇರ್ಕೊಂಡು